ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅನ್ನೋದು ಅರ್ಥವಾಗಿದೆ. ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿದ್ರೆ ಅತಿಥಿಗಳನ್ನ ನಾನು ವೇದಿಕೆ ಮೇಲೆ ಆಗಮಿಸಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು, ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಶಿವರಾಜ್ ವಿ ಪಾಟೀಲ್, ವಿಶ್ರಾಂತ ನ್ಯಾಯಮೂರ್ತಿಗಳು, ಭಾರತ ಸರ್ವೋಚ್ಚ ನ್ಯಾಯಾಲಯ, ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಒಂದು ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಭಕ್ತಿ ಸುಭಾಷೆಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಒಳಗೋ ಅದರ ಉದಾಸೀನ, ಹೊರಗೆ ಸಂಸ್ಕೃತಿಯ ಭಾರ, ಒಳಗೆ ಅದರ ತಾತ್ಸಾರ. ವರಯೋಗ ಮಾರ್ಗವಿದು ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನ ಸ್ಮರಿಸಿಕೊಳ್ತಾ ಸನ್ಮಾನ್ಯ ಡಾಕ್ಟರ್ ಎ ರವೀಂದ್ರ ಅವರ ವ್ಯಕ್ತಿತ್ವಕ್ಕೆ ಈ ಕವನ ಒಂದು ಸಂಕೇತದಂತಿದೆ ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ. ಅವರೆಂದೂ ಸಹ ಲೋಕಾಸಕ್ತಿಯ ಹಾದಿಯಲ್ಲಿ ಆಸೆ ಪಟ್ಟವರಲ್ಲ. ಅವರ ಆಡಳಿತದ ಸುದೀರ್ಘ ಅವಧಿಯಲ್ಲಿ ಪ್ರಾಮಾಣಿಕತೆ, ದಕ್ಷತೆ, ಶಿಸ್ತು ಈ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥವರು. ಅವರಿಗೆ ಹೆಸರು ಹೇಗೆ ಬಂತು ಅನ್ನೋದೇ ಒಂದು ರೋಚಕ ಕಥಾನಕ. ಅವರ ತಂದೆಯವರಿಗೆ ರವೀಂದ್ರನಾಥ್ ಠಾಗೋರ್ ಅಂದರೆ ಬಹಳ ಭಕ್ತಿ ಮತ್ತು ಗೌರವ. ಆ ಹಿನ್ನೆಲೆಯಲ್ಲಿ ಅವರ ತಂದೆ ಆದಿಕೇಶವಲವರು, ತಾಯಿ ಶಾಂತಮ್ಮನವರು ನಮ್ಮ ರವೀಂದ್ರ ಸಾಹೇಬರಿಗೆ ರವೀಂದ್ರನಾಥ್ ಠಾಗೋರ್ ಅವರ ಆದರ್ಶಗಳ ಪ್ರತೀಕದಂತೆ ಇರುವಂತಹ ಈ ವ್ಯಕ್ತಿಗೆ ರವೀಂದ್ರ ಅಂತ ಹೆಸರಿಟ್ಟು ಅನ್ನುವಂಥ ಕಥಾನಕವನ್ನು ನಾನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. 11 ಡಿಸೆಂಬರ್ 1942ರಲ್ಲಿ ಜನಿಸಿದಂತಹ ರವೀಂದ್ರ ಅವರು MA ಪರೀಕ್ಷೆಯನ್ನ ಇಂಗ್ಲಿಷ್ನಲ್ಲಿ ಚಿನ್ನದ ಪದಕ ಗಳಿಸಿದಂತ ಪ್ರತಿಭಾವಂತ ವಿದ್ಯಾರ್ಥಿ. ಆಗಲೇ 1964ರ IAS ತಂಡದ ರವೀಂದ್ರ ಅವರು UPSC ಪರೀಕ್ಷೆ ಬರೆಯುವ ದಿನ ಅವರಿಗೆ ತೀವ್ರ ಜ್ವರ ಇತ್ತಂತೆ. ಅವರ ಸಹೋದರ ಮಹೇಂದ್ರ ಒಬ್ಬ KS ಅಧಿಕಾರಿಯಾಗಿ ನಿವೃತ್ತರಾದವರು ಕ್ಷೇದಂತೆ ಬದುಕಿದ್ದಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯ್ಯ. ನಾವೆಲ್ಲ ಇಲ್ಲಿ ಅಧಿಕಾರಿಗಳು ಅನೇಕ ಜನ ನಿವೃತ್ತರಿದ್ದೀರಿ, ಕೆಲವರು ಈಗಲೂ ಸಹ ಸೇವೆಯಲ್ಲಿದ್ದೇವೆ. ಬಸವಣ್ಣನ ಒಂದು ವಚನ 12ನೇ ಶತಮಾನದ ವಚನ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟ ಒಂದು ಸಂದೇಶ. ಅದನ್ನು ಪಾಲಿಸಿದವರು. ಏನೀ ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ, ಕೊಡದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ. ಕಥನಗಳ ಕಾವ್ಯ ಕಥನಗಳ ಗುಚ್ಛ ಅಂತ ಹೇಳಿದ್ರು. ಇದು 4 ಕವಿತೆಗಳು ಒಟ್ಟು ಸೇರ್ಕೊಂಡಿವೆ. ಒಂದಕ್ಕೊಂದು ಅವಿನಾಭಾವ ಇದೆ. ಎಲ್ಲವೂ ಬೇರೆ ಬೇರೆ ಅಲ್ಲ. ಒಟ್ಟಾಗಿ ನೋಡಿದಾಗ ಒಂದು ಕವಿತೆ ಇದು, ಒಂದು ದೀರ್ಘವಾದಂತ ಒಂದು ಖಂಡಕಾವ್ಯ ಇದ್ದಾಗಿದೆ. ಇಂಥದ್ದೊಂದು ಅತ್ಯುತ್ತಮವಾದಂಥ ತಮ್ಮ ಕವಿ ಸಾಮರ್ಥ್ಯದಿಂದ ಅವರ ಕಾರ್ಯದ ಪ್ರತಿಭೆಯಲ್ಲಿ ಈ ತತ್ವ, ಜಿಜ್ಞಾಸೆ, ಸಮಾಜ, ವ್ಯಕ್ತಿಗಳು, ಘಟನೆಗಳು, ಪ್ರಸಂಗಗಳು ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಅದಕ್ಕೊಂದು ಮೂರ್ತಿ ರೂಪ ಕೊಟ್ಟು ಒಂದು ವಿಗ್ರಹವನ್ನ, ಒಂದು ಕವಿತೆ ಎಂಬ ವಿಗ್ರಹವನ್ನ ಇಲ್ಲಿಟ್ಟಿದ್ದಾರೆ. ನೀವೆಲ್ಲ ಸ್ವೀಕರಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾ ನನಗೆ ಇಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಸನ್ಮಾನ್ಯರಾದ ಡಾಕ್ಟರ್ ಎ ರವೀಂದ್ರ ಅವರನ್ನ ಇದಕ್ಕೆ ಪ್ರೇರಣೆ ಕೊಟ್ಟು ನೀವು ಮಾತಾಡಲೇಬೇಕು ಅಂತ ನನ್ನನ್ನು ಈ ಸ್ಟೇಜ್ ನಿಲ್ಲಿಸೋದಕ್ಕೆ ಕಾರಣೀಭೂತರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರನ್ನ ಮತ್ತು ಅಪ್ಪಾಜಿ ಅವರ ಎದುರುಗಡೆ ಮಾತುಗಳ ನಿವೇದನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಾವು ನನಗೆ ಅನಿಸಿಕೆಗಳು ಅಂತೆಲ್ಲ ಹೇಳ್ಬೋದು. ಅದು ಒಂದು ಕಡೆ. ಇನ್ನೊಂದು ಧೈರ್ಯ ಮಾಡಿ ಒಂದು ಕವನ ರೂಪದಲ್ಲೇ ಬರೆದ್ಬಿಟ್ಟೆ. ಸಾಧಾರಣವಾಗಿ ನಾನು ಕನ್ನಡದಲ್ಲಿ ಹೆಚ್ಚಾಗಿ ಕವಿತೆಗಳು ಬರೆದಿಲ್ಲ. ಮುಂಚೆ ವಿದ್ಯಾರ್ಥಿ ಆಗಿದೆ 1-2 ಬರ್ದಿರ್ಬೋದು.
ಕಾಲೇಜ್ ಮ್ಯಾಗಝಿನ್ ನಲ್ಲಿ ಅದು ಬಂದಿತ್ತು. ಆಮೇಲೆ ಅನಂತರ ಅದು ಇಂಗ್ಲಿಷೇ ಅಭ್ಯಾಸ ಆಗ್ಬಿಡ್ತು. ಅದು IAS ಸೇರಿದ್ಮೇಲೆ ಕಾಲೆಲ್ಲ ಇಂಗ್ಲಿಷೇ ನಾವು ಬರೆಯೋದು. ಅದು ನಾವಿದ್ದಾಗ ಸೇರ್ಕೊಂಡಾಗ ಶ್ರೀನಿವಾಸ ಮೂರ್ತಿ ಅವರು ಗೊತ್ತು, ಕುಮಾರ್ ಸಿಂಗ್ ಅವರೆಲ್ಲ ಹೆಚ್ಚಾಗಿ ಕನ್ನಡನು ಬಳಸ್ತಾ ಇರಲಿಲ್ಲ ಆಡಳಿತದಲ್ಲಿ, ಎಲ್ಲ ಇಂಗ್ಲಿಷೇ. ನಾವು ನೋಟಿಫಿಕೇಶನ್ ಎಲ್ಲ ಇಂಗ್ಲಿಷ್. ಆಮೇಲೆ ಕೊನೆ ಕನ್ನಡ ಅಂದ್ರೆ ಒಂದು ವಿಪರ್ಯಾಸ ತಮಗೆ ಹೇಳ್ತೀನಿ. ಇಲ್ಲಿ ಕನ್ನಡದಲ್ಲಿ ಆಡಳಿತ ಭಾಷೆ ಇರಬೇಕು, ನೀವೆಲ್ಲ ಕನ್ನಡದಲ್ಲೇ ನೀವು ಟಿಪ್ಪಿಗೆ ಬರೀಬೇಕು ಅಂತ ಹೇಳ್ತಾರೆ. ನಮ್ಗೆ ಆದೇಶ ಆಯ್ತು. ಸೊ ಅದರಿಂದ ನಾನು ಕನ್ನಡದಲ್ಲಿ ಬರೀತಾ ಇದ್ದೆ, ಕೆಲವು ಟಿಪ್ಪಣಿ ಈ ರೀತಿ ಮಾಡ್ಬೋದು. ಮಂತ್ರಿಗಳಿಗೆ ಹೋದಾಗ ಅವರು ಇಂಗ್ಲಿಷ್ ನಲ್ಲಿ ಅಪ್ರೂವ್ಡ್, ನಾಟ್ ಅಪ್ರೂವ್ಡ್, ನೋಟ್ ಅಪ್ರೂವ್ಡ್ ಆ ರೀತಿ ಇಂಗ್ಲಿಷ್ ನಲ್ಲಿ ಬರೀತಾ ಇದ್ರು. ಏನಪ್ಪ ಬರೋಗಿಲ್ಲ ಏನೋ ಸರಿ ಅಂತ ಅದು ಆಯ್ತು. ಈಗ ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಮಲ್ಲೇಪುರಂ ಅವರು, ಸೋಮಶೇಖರ್ ಅವರು ಹೇಳಿದ್ದಾರೆ. ನನ್ನ ಕೃತಿ ಬಗ್ಗೆ ನಾನೇ ಹೆಚ್ಚಾಗಿ ಹೇಳ್ಕೊಳ್ಳೋದಿಲ್ಲ. ಇದಕ್ಕೆ ಪ್ರೇರಣೆ ಏನು ಅಂತಂದ್ರೆ, ಈಗ ಇಂದಿನ ದಿವಸ, ಇಂದಿನ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಾವು ಜಗತ್ತಿನಲ್ಲಿ ಎಲ್ಲೆಡೆ ನೋಡಿದ್ರು ಒಂದೆಡೆ ಬಹಳಷ್ಟು ಪ್ರಗತಿ ಸಾಧಿಸಿದ್ದೇವೆ. ಅಲ್ಲೆಲ್ಲ ಸಭ್ಯತೆ, ಸಿವಿಲೈಸೇಷನ್ ಎಸ್ ಪ್ರೋಗ್ರೆಸ್ಡ್ ವೆರಿ ಮಚ್. ಇಂಥ ಪ್ರಗತಿ ನಾವು ಹಿಂದೆ ಎಂದೂ ಕಂಡಿರಲಿಲ್ಲ. ಮುಖ್ಯವಾಗಿ ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟವರೆಗೂ ಬಂದಿದೆ ಅಂದ್ರೆ, ಈಗ ಎಲ್ಲದಕ್ಕೂ ಮಿಂಚಿ AI ಅಂತ ಒಂದು ಬಂದ್ಬಿಟ್ಟಿದೆ. AI ಬಂದ ಮೇಲೆ ಯಾರಿಗೂ ನಾವು ಓದ್ಬೇಕೋ ಬರೀಬೇಕೋ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ರೆ ಅದೇ ಹೇಳ್ಬಿಡುತ್ತೆ ಅಂತ ಕಾಣುತ್ತೆ. ಆದ್ರೆ ಇದರಿಂದ ಮನೋಭಾವನೆ ಅರ್ಥ ಮಾಡ್ಕೊಂಡು ತಿದ್ದೋದಿಲ್ಲ. ಐ ಡೋಂಟ್ ಥಿಂಕ್ AI ಇಲ್ಲಿ. ಅದಕ್ಕೆ ಮಲ್ಲೇಪುರಂ ಅಂತ ಅವ್ರು ಬೇಕು, ಸೋಮಶೇಖರ್ ಅಂತ ಅವ್ರು ಬೇಕು, ಮುದ್ದು ಮೋಹನ್ ಅಂತ ಅವ್ರ ಗೀತೆ ಹಾಡೋದಿಕ್ಕೆ ಬೇಕು. ಸೊ ಅದರಿಂದ ಇಲ್ಲಿ ನಾನು ಪ್ರಯತ್ನ ಮಾಡಿರೋದೇನು ಅಂತಂದ್ರೆ, 3 ಕಾಲಘಟ್ಟಗಳಲ್ಲಿ, ಪುರಾತನ ಕಾಲಘಟ್ಟ, ಏನ್ಷಿಯಂಟ್ ಟೈಮ್ಸ್, ಗೌತಮ ಬುದ್ಧ, ಗೌತಮ ಸಿದ್ಧಾರ್ಥನಾಗಿದ್ದವನು ಹೇಗೆ ಗೌತಮ ಬುದ್ಧನಾದ, ಅರಿವು, ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅದೇ ಒಂದು ಕಥೆ, ಅದೊಂದು ದಾರಿ. ಬುದ್ಧ ಸಿದ್ಧಾರ್ಥ ಅವರು ಅರಮನೆಯ ಸುಖವನ್ನೆಲ್ಲ ಅನುಭವಿಸಿದ್ರು. ಅವ್ರ ತಂದೆಗೆ ಬಹಳ ಹೆದರಿಕೆ ಆಗ್ಬಿಟ್ಟಿತ್ತು. ಏನಪ್ಪ, ಯಾಕಂದ್ರೆ ಅವನಿಗೆ ಹುಟ್ಟಿದಾಗ ಆ ಜ್ಯೋತಿಷ್ಯ ಬಂದು ಹೇಳ್ತಾನೆ, ಇವ್ನು ಬಹಳ ದೊಡ್ಡ ಮನುಷ್ಯ ಆಗ್ತಾನೆ, ಆದ್ರೆ ರಾಜಾದಿರಾಜ ಆಗ್ತಾನೆ, ಇಲ್ಲದೆ ಇದ್ರೆ ಒಂದು ಸನ್ಯಾಸಿನೂ ಆಗ್ಬಿಡ್ಬೋದು. ಸೊ ಅವ್ರ ತಂದೆ ಅವ್ರನ್ನ ಹೊರಗಡೆ ಎಲ್ಲೂ ಕಳಿಸ್ತಾನೆ ಇರಲಿಲ್ಲ, ಒಳಗೆ ಇಟ್ಬಿಟ್ರು. ಸೊ ಒಂದಿನ ಇಲ್ಲ, ನಾನು ಹೋಗಿ ನೋಡ್ಲೇಬೇಕು ಅಂತ ಹೋಗಿ, ಆ ಕತೆ ನಿಮ್ಗೆ ಗೊತ್ತಿದೆ ಅಂತ ಹೇಳೋದಿಲ್ಲ, ನೋಡ್ಕೊಂಡು ಬಂದು ಬಹಳ ನಿರಾಶೆ ಆಗ್ಬಿಟ್ಟು, ಜನರೆಲ್ಲ ಇಷ್ಟು ದುಃಖ ನೋವಿನಲ್ಲಿದ್ದಾರೆ, ಅವ್ರಿಗೆ ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಒಂದು ರಾತ್ರಿ ಹೇಳಿದ್ರೆ ಅವರ ಸತಿ ಮಗುವನ್ನು ಬಿಟ್ಟು ಹೋಗ್ಬಿಡ್ತಾರೆ ರಾತ್ರಿ. ಆಮೇಲೆ ಎಲ್ಲ ಕಡೆ ಆಡಿದ್ರು. ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಕಷ್ಟಗಳು ಅನುಭವಿಸದೆ ಅರಿವು ಬಂದಿಲ್ಲ. ಎಲ್ಲ ಹೋಗಿ ಕೊನೆಗೆ ಬೋಧಿ ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡಿ ಅವರು ಅದೆಲ್ಲ ಗೊತ್ತಿದೆ ನಿಮ್ಗೆ, ಯಾವ ರೀತಿ ಅವರ ದುಃಖ, ನೋವು, ಏನ್ ಕಾರಣ, ಆಸೆ ಅಂತದ್ದೆಲ್ಲ ಬರುತ್ತೆ. ಸೊ ಕೊನೆಗೆ ಅವರ ಸಂದೇಶ ಏನು ಅನ್ನೋದೇ ಬಹಳ ಮುಖ್ಯ. ಸೊ ಅವರು ಒಂದು ವಿಧವಾಗಿ ಅವರ ದೇವರ ಬಗ್ಗೆ ಏನು ಹೇಳಲೇ ಇಲ್ಲ. ಅವ್ರನ್ನ ನಾವು ದೇವರು ಮಾಡಿದ್ದೇವೆ, ಬುದ್ಧಾವತಾರ ಅಂತ ಮಾಡ್ಬಿಟ್ಟಿದ್ದೀವಿ ನಾವು. ಅಂದ್ರೆ ಅವ್ರ ದೇವ್ರ ಬಗ್ಗೆ ಏನು ಹೇಳಲಿಲ್ಲ. ಅವ್ರು ಹೇಳಿದ್ದು ನಾವು ಯಾವ ರೀತಿ ನಡ್ಕೋಬೇಕು, ನಡೆ ನುಡಿ ಹೇಳಿದ್ರಲ್ಲ, ಬಸವೇಶ್ವರ ಹೇಳಿದ್ದು ಅದೇ. ಅವರ ನಡೆ ಮೊದಲು ಎಷ್ಟೋ ಕಷ್ಟಪಟ್ಟು ಒಂದು ಅರಿವು ಬಂತು, ಅದರ ನುಡಿದ್ರು, ಮತ್ತೆ ಅದರ ಪ್ರಕಾರ ನಡ್ಕೊಂಡ್ರು. ಆಗ ಅವ್ರಿಗೆ ಅನೇಕ ಶಿಷ್ಯರು ಬಂದ್ರು, ಅನುಯಾಯಿಗಳು ಬಂದ್ರು. ಈಗ ಬೌದ್ಧ ಧರ್ಮ ಆಗ್ಬಿಟ್ಟಿದೆ ಈಗ. ಅದೇ ರೀತಿ ಬಸವೇಶ್ವರರು ಸಹ, ಬಸವೇಶ್ವರರು ಒಳ್ಳೆ ಮನತನದವರೇ. ಆದ್ರೆ ನೋಡಿ, ಚಿಕ್ಕಂದಿನಿಂದ ಅವ್ರಿಗೆ ಬಾಲ್ಯದಿಂದ ಈ ಜಾತಿ ಮತ್ತೆ ಬ್ರಾಹ್ಮಣತ್ವ, ಚಾತುರ್ವರ್ಣ ಜಾತಿ, ಇದ್ರಲ್ಲಿ ನಂಬಿಕೆನೇ ಇರ್ಲಿಲ್ಲ. ಸೊ ಜನಿವಾರ ಹಾಕೋಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಕೇಳಿದ್ರೆ ಯಾತಕ್ಕೆ ಹಾಕೋಬೇಕು ಅಂತಾನೆ. 8 ವರ್ಷದ ಬಾಲಕ, ಹಾಕೊಳ್ಳಬೇಕಲ್ಲ, ನಾವೆಲ್ಲ ಬ್ರಾಹ್ಮಣರು, ಇಲ್ಲದೆ ಹೇಗೆ ಅಂತ. ಕೊನೆಗೆ ಏನೋ ಒಂದು ಮಾಡಿ ಒಪ್ಪಿಸ್ತಾರೆ ಅವನ್ನ. ಆಗ ಇದು ಮಾಡ್ಕೊಂಡು, ಈಗ ಇಲ್ಲೆಲ್ಲ ನನ್ಗೆ ಇಷ್ಟ ಇಲ್ಲ, ಮಾಡೋದಿಲ್ಲ ಅಂತ. ಏನಪ್ಪ ಇವನು ಹೀಗೆ ಹೇಳ್ತಾನೆ ಅಂತ ಇವನನ್ನ
ಹೇಳಿದ್ರೆ ಬಹಿಷ್ಕರಿಸ್ಬೇಕು ಆಗುತ್ತೆ ಅಂದ್ರೆ ಅವನು ಶನಿವಾರ ಎಂದು ಹರಿದಾಗ್ಬಿಟ್ಟು ಓಡೋಗ್ತಾನೆ. ನೋಡಿ ಬಸವಣ್ಣ ಮಾಡಿದ್ದು. ಆಗ ನಿಮ್ಗೆಲ್ಲ ಗೊತ್ತಿದೆ. ಆನಂತರ ಅವರು ಅಲ್ಲಿ ಕೂಡಲೂ ಸಂಗಮಕ್ಕೆ ಹೋಗಿದ್ದು. ಅದಕ್ಕೆ ಮೊದಲು ಅವರು ವಿಜಯನ ರಾಜ್ಯದಲ್ಲಿ ಮಂತ್ರಿ ಆಗಿದ್ರು. ಅದು ಸೊ ಮುರಳೀಪುರಂ ಹೇಳಿದಂತೆ ವ್ಯವಹಾರದಲ್ಲಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ರು ಪ್ರಾಮಾಣಿಕತೆಯಿಂದ. ಅದರ ಜೊತೆಗೇನೆ ಅನುಭವ ಮಂಟಪ ನೋಡಿ, ಅದೇ ವಿಶೇಷ. ಲೋಕದಲ್ಲಿ ಇದ್ದುಕೊಂಡು ಬಾಹ್ಯ ಪ್ರಪಂಚದಲ್ಲಿ ಏನ್ ಮಾಡ್ಬೇಕೋ ಮಾಡಿ ಮಂತ್ರಿಗಳ ಕೆಲಸ ಕರ್ತವ್ಯಗಳನ್ನು ಒಂದ್ ಕಡೆ ನೆರವೇರಿಸೋದು, ಅದರ ಜೊತೆಗೆ ಸಮಾಜ ಸುಧಾರಣೆ ಆಗ್ಬೇಕು ಅಂತ ಅವ್ರು ಬಹಳ ಯಾವ ರೀತಿ ಸಮಾಜ ಸುಧಾರಣೆ ಆಗ್ಬೇಕು ಅದಕ್ಕೆ ಅನುಭವ ಮಂಟಪ ಪ್ರೇರಣೆ. ಆ ಅನುಭವ ಮಂಟಪಕ್ಕೆ ಎಲ್ಲಾ ಜಾತಿಯವರು ಬಂದ್ರು. ಮಾದಿಗ ಯಾರೇ ಇರಲಿ ಎಲ್ರು ಅವರೆಲ್ಲ ಸ್ವಾಗತಿಸಿದ್ರು. ಅವರಿಂದ ಅದೊಂದು ಶರಣ ಸಾಹಿತ್ಯನೇ ಕೊಟ್ಕೊಂಡು ಬಂತು. ಡಾಕ್ಟರ್ ಸೋಮಶೇಖರ್ ಅವರು ಒಂದ್ಸಲ ಹೇಳಿದ್ರು ಅದ್ರ ಬಗ್ಗೆ. ಅದೇ ರೀತಿ ಅವ್ರದ್ದು ಬಹಳಷ್ಟಿದೆ. ಅಲ್ಲಿ ಅವರು ಕೊನೆಗೆ ಪಾಪ ಅವ್ರಿಗೂನು ಅಲ್ಲಿಂದ ಓಡಿಸ್ಬಿಟ್ರು ರಾಜಧಾನಿಯಿಂದ. ಅದು ಕಥೆ ಅದರಲ್ಲಿ ಬರುತ್ತೆ ಅದು. ಆದ್ರೆ ಅವ್ರದ್ದು ಏನಂದ್ರೆ ಆ ಸಂದೇಶ ಏನೇ ಇದ್ರು ಸಮಾನತೆ, ಈ ಜಾತಿ ಮತ ಇದರ ಭೇದ ಭಾವ ಇರಬಾರದು ಅನ್ನೋದಕ್ಕೆ ಹೋರಾಡಿದ್ರು. ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಬಂದ್ರೆ ಆಧುನಿಕ ಇಲ್ಲ, ಇದು ಪುರಾತನ, ಮಧ್ಯಕಾಲ ಮತ್ತು ಆಧುನಿಕ, ಮಾಡರ್ನ್, ಏನ್ಷಿಯನ್, ಮಿಡ್ಲ್ ಏಜಸ್, ಮಾಡರ್ನ್, ಹಿಸ್ಟಾರಿಕಲ್ ಆಗಿ ಹೇಳುವಾಗಿದ್ದಾರೆ. ಈಗ ಅಂಬೇಡ್ಕರ್ ಅವರು 20ನೇ ಶತಮಾನದವರು. ಅವ್ರ ಕೊಡುಗೆ ಏನು? ಅವ್ರು ರಾಜಕೀಯದಲ್ಲೇ ಬೆಳೆದ್ರು, ಆರ್ಥಿಕ ಶಾಸ್ತ್ರಜ್ಞ. ಅವ್ರು ಎಷ್ಟು ಕಷ್ಟಗಳನ್ನು ಅನುಭವಿಸಿದಂದ್ರೆ ಬಾಲ್ಯದಲ್ಲಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ಶಾಲೆಯಲ್ಲಿ ಅಡ್ಮಿಷನ್ ಸಿಗೋದೇ ಕಷ್ಟ ಆಗೋಯ್ತು. ಅವ್ರ ತಂದೆ ಓಡಾಡಿ ಯಾರನ್ನೋ ಬೇಡ್ಕೊಂಡು ಕೊನೆಗೆ ಯಾರೋ ಒಬ್ರು ದಯೆ ತೋರಿಸಿ ಅವ್ರಿಗೆ ಅಲ್ಲಿ ಬನ್ನಿ ಶಾಲೆನಲ್ಲಿ ನಮ್ಗೆ ಸೇರಿಸ್ತೀವಿ, ಆದ್ರೆ ನಿಮ್ ಹುಡುಗ ಎಲ್ರ ಜೊತೆಗೆ ಕೂತ್ಕೊಳ್ಳೋ ಆಗಿಲ್ಲ, ಅವನಲ್ಲಿ ಆ ಮೂಲೆನಲ್ಲಿ ಕೂತ್ಕೋಬೇಕು ಬಾಗಿಲ ಹತ್ರ. ಇದೇನಪ್ಪ ಹೀಗೆ ಅಂತಂದ್ರೆ ಅಷ್ಟೇ. ಇಲ್ದಿದ್ರೆ ನಿಮ್ಗೂ ಕಷ್ಟ ನಮಗೂ ಕಷ್ಟ, ನೀವು ಕರ್ಕೊಂಡು ಹೋಗ್ಬೋದು. ಆ ರೀತಿ ಅವರು ಕಷ್ಟಪಟ್ಟು ಬಡತನದಲ್ಲಿ ಅದನ್ನೆಲ್ಲ ನಿವಾರಿಸ್ಕೊಂಡು ಆಮೇಲೆ ಕೊನೆಗೆ ಅವರ ಸ್ಥೈರ್ಯ ನೋಡಿ, ನಾನು ವಿದ್ಯಾವಂತನಾಗ್ಲೇಬೇಕು ಅಂತ ಅಮೆರಿಕಾಗೆ ಹೋಗಿ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ನಾವು ಡಿಗ್ರಿಗಳು PhD ಎಲ್ಲ ಪಡ್ಕೊಂಡು ಅದು ಸಾಲದು ಅಂತ ಇಂಗ್ಲೆಂಡ್ಗೆ ಹೋದ್ರು. ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅಲ್ಲೂ PhD ಪಡ್ಕೊಂಡು ಅದರ ಜೊತೆಗೆ ಲಾ ಮಾಡಿದ್ರು. ಎಲ್ಲ ಮಾಡಿ ಬಂದು ಗೊತ್ತಿದೆ ನಿಮ್ಗೆ ಕೊನೆಗೆ ಅವರ ಇದು ಯಾವ ರೀತಿ ಸಂವಿಧಾನದ ಸಮಿತಿ ಅಧ್ಯಕ್ಷರಾಗಿ ಅದಕ್ಕೆ ಒಂದು ರೂಪ ಕೊಟ್ಟರು, ಆರ್ಕಿಟೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇವರಲ್ಲೂ ಅದೇ ಸೇಮ್ ಥಿಂಗ್. ಏನಂದ್ರೆ ಬಡವರಿಗೆ ನ್ಯಾಯ ಸಿಗಬೇಕು, ಅದು ಕೀಳ್ ಮಟ್ಟದಲ್ಲಿರತಕ್ಕಂಥ ಅವರು ದಲಿತರು, ಅವರು ಆಗೆಲ್ಲ ಬಹಳಷ್ಟು ಕಷ್ಟದಲ್ಲಿದ್ರು. ಅದೆಲ್ಲ ಇವರು ಅದನ್ನೆಲ್ಲ ಅವ್ರನ್ನ ಉದ್ಧಾರಿಸ್ಬೇಕು ಅನ್ನೋದೇ ಅವರ ಪ್ರಮುಖ ಒಂದು ಧ್ಯೇಯ ಏನಿತ್ತು. ನಾನು ದೊಡ್ಡ ರಾಜಕಾರಣಿ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಅಲ್ಲ. ಅವ್ರು ಹೇಳಿದ್ದೇನಂತಂದ್ರೆ, ನನಗೆ ಮೈ ಮೇನ್ ಕನ್ಸರ್ನ್ ಇಸ್ ವಿತ್ ಬ್ರಿಂಗಿಂಗ್ ಅಪ್ಲಿಫ್ಟಿಂಗ್ ದಿ ಅನ್ಟಚಬಲ್ಸ್, ದಿ ಡೌನ್ ಟ್ರಾಡ್, ನಾಟ್ ಎನಿ ಪೊಲಿಟಿಕಲ್ ಪವರ್. ಅದಕ್ಕೆ ಅವರು ಮಂತ್ರಿ ಆದ್ರು. ಅಲ್ಲೂ ಹಿಂದೂ ಧರ್ಮದಲ್ಲಿ ಸುಧಾರಣೆ ತರಬೇಕು ಅಂತ ಅವರು ಅದಕ್ಕೊಂದು ಕಾನೂನು ಮಾಡಿದ್ರು, ಹಿಂದೂ ಕೋಡ್ ಬಿಲ್ ಅಂತ. ಅದೇ ಬಹಳ ಮುಖ್ಯವಾದದ್ದು. ಲೈಕ್ ಎ ಟರ್ನಿಂಗ್ ಪಾಯಿಂಟ್. ಹಿಂದೂ ಕೋಡ್ ಬಿಲ್ ನಲ್ಲಿ ಯಾವ ರೀತಿ ಹಿಂದೂ ಧರ್ಮದಲ್ಲಿ ನಾವು ಬದಲಾವಣೆ ತರಬಹುದು, ಸಮಾಜ ನ್ಯಾಯ ಏರಿಸಿರ್ಬಹುದು, ಅದೆಲ್ಲ ಅಲ್ಲಿ ಸದನದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದಾದ್ಮೇಲೆ ಅದು ಸೋಲೋ ಬಿದ್ದೋಯ್ತು. ಹಿಂದೂ ಕೋಡ್ ಬಿಲ್ ವಾಸ್ ಡಿಫೀಟೆಡ್ ಇನ್ ದಿ ಪಾರ್ಲಿಮೆಂಟ್. Can you imagine Ambedkar introducing, and he was so put down. ಅವ್ರು ಎಷ್ಟು ನಿರಾಸೆ ಆಯ್ತು ಅಂದ್ರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ. He quit. I am not interested in this. ಸೊ ಅದನ್ನ ಅಷ್ಟು ತ್ಯಾಗ ಮಾಡಿ ಮತ್ತೆ ಅವ್ರಿಗೆ ಎಷ್ಟು ಇದಿತ್ತು ಅಂದ್ರೆ, ಎಷ್ಟು ದೊಡ್ಡ ವಿದ್ವಾಂಸರು ಅಂದ್ರೆ ಅವ್ರನ್ನ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸರ್ಕಾರಕ್ಕೆ. ಆಮೇಲೆ ಮತ್ತೆ ರಾಜ್ಯಸಭಾ
ಮೆಂಬರ್ ಆದರು, ಬೇರೆ ಎಷ್ಟೋ ಫೈನಲಿ ಇದೆ. ಮುಖ್ಯವಾಗಿ ಈ ಸಂವಿಧಾನ ಬರೀಲಿಕ್ಕೆ ಒಂದು ಸಮಿತಿಗೆ ಯಾರು ಅಧ್ಯಕ್ಷರಾಗಬೇಕು ಅಂತ ಪ್ರಶ್ನೆ ಬಂದಾಗ ಇವ್ರದೇ ಸೆಲೆಕ್ಷನ್, ಯಾಕಂದ್ರೆ ನೋಬಡಿ ಬೆಟರ್. ಸೊ ಅವ್ರು ಅದಕ್ಕೊಂದು ರೂಪ ಕೊಟ್ಟು ಅಲ್ಲಿ ಇದೇ ತತ್ವಗಳು ಬರುತ್ತೆ, ಬುದ್ಧಂದು ಮತ್ತೆ ಬಸವೇಶ್ವರದೇನೋ ಪ್ರಿಯಾಂಬಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಇದರಲ್ಲಿ ಈಗ ಸಂವಿಧಾನದಲ್ಲಿ ಇದೆ, ಇಟ್ಸ್ ದ ಪಾರ್ಟ್ ಆಫ್ ದ ಪ್ರಿಯಾಂಬಲ್, ಪ್ರಾಬ್ಲಿ ಇಟ್ ಈಸ್ ಅನ್ಆಲ್ಟರಬಲ್ ಟು ದಟ್ ಎಕ್ಸ್ಟೆಂಟ್. ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ಅದರಲ್ಲಿ ಈ ಮೂರು ಬರುತ್ತೆ. ಆದರೆ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದಾಗ ಏನಾಗ್ತಾ ಇದೆ, ಇದೆಲ್ಲ ನಾವು ಮೊದಲನೇದು ಲಿಬರ್ಟಿ, ಸ್ವಾತಂತ್ರ್ಯಕ್ಕೆ ಹೆಚ್ಚು ಗಮನ. ನಾವೆಲ್ಲರೂ ಹಕ್ಕುಗಳು, ರೈಟ್ ಟು ದಿಸ್, ರೈಟ್ ಟು ದಟ್, ಅದಕ್ಕೆ ಕೋರ್ಟ್ಗೆ ಹೋಗ್ತಾ ಇದ್ವಿ. ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಈಕ್ವಾಲಿಟಿ ಇನ್ನು ಕಾಣ್ತಾ ಇಲ್ಲ. ಆದ್ರೆ ಅದು ಬಿಡಿ, ಈಕ್ವಾಲಿಟಿ ಒಂದು ಏನೋ ನಡೀತಾರೆ. ಆದ್ರೆ ಫ್ರೆಟರ್ನಿಟಿ ಎಲ್ಲೋಯ್ತು? ಭ್ರಾತೃತ್ವ, ಸಹೋದರತ್ವ ಅನ್ನೋದು ಬಹಳ ಕ್ಷೀಣವಾಗ್ತಾ ಬರ್ತಾ ಇದೆ. ಸೊ ಅದಕ್ಕಾಗಿ ನಾನು ಕೊನೆಗೆ ಅಂದು ಇಂದು ಅಂದ್ರೆ ಅಂದು ಇಂಥ ನಾಯಕರು ಹೇಗೆ ಹೋರಾಡಿದ್ರು ಇದಕ್ಕಾಗಿ ಅವ್ರಿಗೂ ಯಶಸ್ಸು ಸಿಕ್ತು. ದೇ ಆಲ್ಸೋ ಸಕ್ಸೀಡೆಡ್ ಟು ಗ್ರೇಟ್ ಎಕ್ಸ್ಟೆಂಟ್ ಆ ಟೈಮಲ್ಲಿ. ಆದರೆ ಈಗ ಅವ್ರು ಹೇಳಿದ್ದನ್ನು ಮರ್ತು ಹೋಗ್ತಾ ಇದ್ದೀವಿ. ಆಚರಣೆ ಅದೇ, ನುಡಿ ಇದೆ, ನಡೆ ಇಲ್ಲ. ನುಡಿ ನಡೆ ಅದೇ ಬಹಳ ಮುಖ್ಯವಾದ. ಇವಾಗ ನೋಡಿ, ಇವತ್ತಿನ ದಿವಸ ಸಂಸತ್ನಲ್ಲಿ, ಪಾರ್ಲಿಮೆಂಟ್, ಅಂಬೇಡ್ಕರ್ ಹೆಸರಿನಲ್ಲೇ ಎರಡೂ ಪಕ್ಷಗಳು, ಆಡಳಿತ ಪಕ್ಷ, ವಿರೋಧ ಪಕ್ಷ, ನಮ್ಮವರು ನೀವು ಅವ್ರಿಗೆ ಅವಮಾನ ಮಾಡಿದ್ರೆ, ನೀವು ಅವ್ರಿಗೆ ಅವಮಾನ, ಈ ತರ ಕೂಗಾಟ ಈ ರೀತಿ ನಡೀತಾ ಇದೆ. ಸೊ ಇಂಥದ್ದನ್ನ ಹೇಗೆ ಅದೇ ರೀತಿ ಎಲ್ಲಾ ಕಡೆ ಹಿಂಸೆ, ಜಾಗತಿಕವಾಗಿ ನೋಡಿದ್ರೆ ಯುದ್ಧಗಳು, ರಷ್ಯಾ, ಉಕ್ರೇನ್, ಪ್ಯಾಲೆಸ್ಟೈನ್, ಇಸ್ರೇಲ್, ಎಷ್ಟು ಸಾವಿರಾರು ಜನ ಬಲಿ ಆಗ್ತಾ ಇದ್ದಾರೆ. ಅದು ಸಾಲದಂತೆ ಸಮಾಜದಲ್ಲಿ ನೋಡಿ, ನಮ್ಮಲ್ಲಿ ಈಗ ನಿನ್ನೆ ಪೇಪರಲ್ಲೆಲ್ಲ ಯಾರು ಒಬ್ಬ ಮಗ ತಾಯಿ 4 ಸಹೋದರಿಯರನ್ನೆಲ್ಲ ಕೊಂದಾಗ್ತಾನೆ, ತಂದೆ ಸಹಾಯ ಮಾಡಿ. ಈಗ ಎಷ್ಟೋ ಬರ್ತಾ ಇದೆ ದಿನ ಅದು ತಂದೆ, ತಾಯಿ, ಮಗಳು, ಅಕ್ಕ, ತಂಗಿಯರು, ಇವ್ರನ್ನೇ ಒಬ್ರೊಬ್ರು ಕೊಂದಾಗ್ತಾ ಇದ್ದಾರೆ. ಅಮೆರಿಕಾದಲ್ಲಿ ನೋಡಿ, ಮಹಾ ದೊಡ್ಡ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಅಲ್ಲಿ ನಿನ್ನೆ ಏನಾಗಿದೆ, ಶೂಟಿಂಗ್, ಗನ್ ಕಲ್ಚರ್. ಆ ಗನ್ ಕಲ್ಚರ್ ಅವ್ರಿಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಯಾವ ಅಧ್ಯಕ್ಷರು ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಕೊಡ್ಬೇಕಂದವ್ರಿಗೂ ಸಾಧ್ಯವಾಗ್ತಾ ಇಲ್ಲ. ಈಗ ಹೊಸ ಆಡಳಿತ ಬೇರೆ ಬರ್ತಾ ಇದೆ, ಏನೇನ. ಸೊ ಇಂಥ ವಾತಾವರಣದಲ್ಲಿ ನಾವು ಈ 3 ದಿಗ್ಗಜರ ಒಂದು ಸಂದೇಶವನ್ನ ಇಂದಿನ ದಿವಸ ಸ್ವಲ್ಪವಾದರೂ ಅದನ್ನು ಅಳವಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ನಮಗೂ ಸ್ವಲ್ಪ ಶಾಂತಿ, ಸೌಹಾರ್ದತೆ ನಮ್ಮ ಸಮಾಜದಲ್ಲಿ ಸಿಗಬಹುದು ಅಂತ ನಾನು ಒಂದು ಆಸೆಯಿಂದ ಇದನ್ನ ಬರೆದಿದ್ದೇನೆ. 1-2 ಸಾಲು ಇದರಿಂದ ಓದ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಹತ್ತೊಂಬತ್ತು 20ನೇ ಶತಮಾನಗಳಲ್ಲಿ ಉದ್ಭವಿಸಿದರು ಅನೇಕ ಸಮಾಜ ಸುಧಾರಕರು. ಮತ, ಜಾತಿ ಭೇದಗಳ ವಿರುದ್ಧ ಹೋರಾಡಿದರು. ಇವರಲ್ಲಿ ಎಲ್ಲಾ ಕುಲದವರು ಇದ್ದರು. ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಸುಬ್ರಹ್ಮಣ್ಯ ಭಾರತಿಯಾರ್, ದಯಾನಂದ ಸರಸ್ವತಿ, ವೀರೇಶಲಿಂಗಂ ಪಂತುಲು, ಬ್ರಾಹ್ಮಣರೆಲ್ಲರೂ, ಬೇರೆ ಬೇರೆ ಪ್ರಾಂತಗಳಿಂದ ಬಂದವರು, ಅವರೆಲ್ಲರೂ ಬ್ರಾಹ್ಮಣರು. ಸ್ವಾಮಿ ವಿವೇಕಾನಂದ ಕ್ಷತ್ರಿಯರು, ಮಹಾತ್ಮ ಗಾಂಧಿ ವೈಶ್ಯರು, ಜ್ಯೋತಿರಾಮ್ ಫುಲೆ, ನಾರಾಯಣ ಗುರು, ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರು. ತನ್ನ ಎಲ್ಲ ಕುಲವನ್ನು ಅರಿಯನೆಂದು ಹೇಳಿದ ಶಿರಡಿ ಸಾಯಿಬಾಬಾ ನಿಮ್ದು ಏನ್ ಕುಲ ಅಂದ್ರೆ ನನ್ನ ಕುಲ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಹಿಂದೂ, ಮುಸಲ್ಮಾನ್
ಎಲ್ಲ ಕುಲದವರಿಗೂ ನೀಡಿದರು ಆಶ್ರಯ. ಇಂದು 21ನೇ ಶತಮಾನ, ಪ್ರಜಾಪ್ರಭುತ್ವದ ಯುಗ. ಸಂವಿಧಾನವೇ ಆಧಾರ. ಜನರಿಗುಂಟು ಅಧಿಕಾರ, ಚುನಾಯಿಸಲು ನಾಯಕರು. ಜಾತಿಯೇ ಪ್ರಧಾನವೆಂದರು ನಮ್ಮ ನಾಯಕರು. ಜಾತಿಗಳು ಪುನರ್ವಿಂಗಡಿಸಿದರು, ಉಪಜಾತಿಗಳನ್ನು ಸೇರಿಸಿದರು. ಲಿಂಗಾಯತರಲ್ಲಿ ವೀರಶೈವರಣ್ಯರು ಎಂದು ಘೋಷಿಸಿದರು ಮಠಾಧೀಶರು. ಇನ್ನು ಉಪಜಾತಿಗಳನ್ನು ಸೃಷ್ಟಿಸಿದರು. ಆರಾಧ್ಯ, ಪಂಚಮಶಾಲಿ, ಬಣಜಿಗರು, ಸಾದರ, ಗೌಡರೆಡ್ಡಿ, ಜಂಗಮರು. ಎಲ್ಲ ಜಾತಿಯವರು ಮೀಸಲಾತಿ ಬೇಡುತ್ತಿರುವರು. ಮೇಲ್ಜಾತಿಯವರು ಕೀಳ್ಜಾತಿ ಎಂಬರು. ನಾವೆಲ್ಲ ಹಿಂದುಳಿದವರು. ಹಾಗಾಗಿದೆ ಈಗ. ಇತಿಹಾಸ ನೋಡಿ ನುಡಿದರು ಬಸವಣ್ಣ. ಇದೇ ಬಹಳ ಚೆನ್ನಾಗಿದೆ. ಬಸವಣ್ಣ ಏನ್ ಹೇಳ್ತಾರೆ ನೋಡಿ ಆಗಿನ ಕಾಲದಲ್ಲಿ. ವ್ಯಾಸ ಗೋವಿತಿಯ ಮಗ. ವ್ಯಾಸ ದೊಡ್ಡ ಬ್ರಾಹ್ಮಣ ಅಲ್ಲ, ದೊಡ್ಡ ವಿದ್ವಾಂಸ, ಮಹಾಭಾರತ ಎಲ್ಲ ಬರೆದಿರ್ಬಹುದು. ವ್ಯಾಸ ಗೋವಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದುರ್ವಾಸ ಮುಚ್ಚಿಗ, ಕಶ್ಯಪ ಕಮ್ಮಾರ. ಕುಲವನ್ನು ಅರಿಸದಿರಿ, ಕುಲದಿಂದ ಮುಂದೆ ಏನಾದಿರಿ. ಬಸವೇಶ್ವರ ಹೇಳಿ ಎಷ್ಟು ಸೊಗಸಾಗಿ. ಇನ್ನು ಹೆಚ್ಚಾಗಿ ನಾನು ಹೇಳೋದಿಲ್ಲ. ಕೊನೆಗೆ ಒಂದು ಮಾತು. ನಡೆಯುತ್ತಲೇ ಇವೆ ಪ್ರಯತ್ನಗಳು ಸಮಾಜವನ್ನು ಸುಧಾರಿಸಲು. ಕಾನೂನು ತಿದ್ದಬಹುದು, ಸಾಧ್ಯವೇ ಜನರ ಮನವನ್ನು ತಿದ್ದುವುದು. ಅನುಭವಿ ಮೇಧಾವಿ ಅಂಬೇಡ್ಕರ್ ಚಿಂತಿಸಿ ಚಿಂತಿಸಿ ಹೇಳಿದ, ಎಷ್ಟು ಕಷ್ಟವೋ ಮುಕ್ತಿಗೆ ಮಾರ್ಗ, ಅಷ್ಟೇ ಕಷ್ಟ ಸಮಾಜ ಸುಧಾರಿಸುವ. ಪ್ರಗತಿಗೆ ಬೇಕು ಮೊದಲು ಸಾಮಾಜಿಕ ಕ್ರಾಂತಿ, ನಂತರ ರಾಜಕೀಯ ಕ್ರಾಂತಿ. ಇತಿಹಾಸವೇ ಇದಕ್ಕೆ ಸಾಕ್ಷಿ. ಅದೇ ನಮ್ಮ ಭಾರತದಲ್ಲಿ ಏನಾಗಿದ್ರೆ ಮೊದಲು ರಾಜಕೀಯ ಕ್ರಾಂತಿ ಆಯ್ತು, ವಿ ಗಾಟ್ ಇಂಡಿಪೆಂಡೆನ್ಸ್. ಆದ್ರೆ ಸಾಮಾಜಿಕ ಕ್ರಾಂತಿ ಆಗಿಲ್ಲ. ಸೋಷಿಯಲ್ ರೆವಲ್ಯೂಷನ್ ಡಿಡ್ ನಾಟ್ ಪ್ರಿಸೀಡ್ ಆಸ್ ಇನ್ ಅದರ್ ಕಂಟ್ರಿ. ಅದು ಈಗೇನೋ ಪ್ರಯತ್ನ ನಡೀತಾ ಇದೆ, ಅದರ ಬಗ್ಗೆ ನಾನು ಹೇಳೋದಿಲ್ಲ. ಇದೀಗ 77 ವರ್ಷಗಳು ಸಂದಿವೆ. ಪ್ರಜಾರಾಜ್ಯವೆಂಬ ಹೆಮ್ಮೆ ಇದೆ. ಭಾರತ ಜನಸಂಖ್ಯೆಯಲ್ಲಿ ಗರಿಷ್ಠ, ಅಣುಶಕ್ತಿಯುಳ್ಳ ರಾಷ್ಟ್ರ. ಆರ್ಥಿಕ ಪ್ರಗತಿ ವೇಗವಾಗಿ ಸರಿಯುತ್ತಿದೆ. ಆದರೆ ಸಮಾಜದ ಒಡಗುಗಳು ಹೆಚ್ಚುತ್ತಿವೆ. ಜಾತೀಯತೆ ಮುಂದುವರಿಯುತ್ತಲೇ ಇದೆ. ಮೀಸಲಾತಿಗೆ ಹೋರಾಟ ನಡೆಯುತ್ತಲೇ ಇದೆ. ಬಹುತ್ವ, ಅಲ್ಪಸಂಖ್ಯಾತರು, ಶ್ರೀಮಂತರು, ಬಡವರು ಹೆಚ್ಚುತ್ತಲೇ ಇವೆ ಭೇದ ಭಾವಗಳು. ನಮ್ಮ ನಾಯಕರ ಮಾತೇ ಒಂದು, ಆಚಾರ ಮತ್ತೊಂದು. ಅಂದು ಇಂದು ಕಾಳುವೆ ಪ್ರಶ್ನೆ ಒಂದು. ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ ಭಿನ್ನತೆ ಇಲ್ಲದೆ ಆಳುವ ವಿಧಾನ. ಒಂದು ನಮ್ಮ ಅಧಿಕಾರಿಗಳು, ನಾವು ಎಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಿರೋರಿಗೆ, ಆಮೆಯಂತೆ ಸಾಗುವುದು ಕಡತಗಳು ಕಚೇರಿಗಳಲ್ಲಿ. ನ್ಯಾಯಕ್ಕಾಗಿ ಓಡಾಡುತ್ತಿರಲೇಬೇಕು ನ್ಯಾಯಾಲಯಗಳಲ್ಲಿ. ಆಡಳಿತದಲ್ಲಿ ನಡೆಯುತ್ತಲೇ ಇದೆ ಭ್ರಷ್ಟಾಚಾರ. ಹುಟ್ಟಿದಾಗಲೂ ಅಷ್ಟೇ, ಸಾಯುವಾಗಲೂ ಅಷ್ಟೇ. ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಅದಕ್ಕೂ ನಾವು ಹಣ ಕೊಡದಿರೋ ಬರೋದಿಲ್ಲ. ನಿವೇಶನ ಪಡೆಯಲು ಮನೆಯ ಕಟ್ಟಲು, ಖಾತಾ ಪಡೆಯಲು ಕಾನೂನು ಎಲ್ಲ ಸಾಮಾನ್ಯ ಜನರಿಗೆ, ಕಾನೂನು ಸಡಲಿಕೆ ನಾಯಕರಿಗೆ. ಕುವೆಂಪುರವ್ರನ್ನ ಹಾಡೋಣ. ಮತ್ತು ಸೌಂದರ್ಯ ಪ್ರಜ್ಞೆ, ನಿಸರ್ಗ ಪ್ರೇಮ, ಸೌಂದರ್ಯ ಪ್ರೇಮ, ಜನಸಾಮಾನ್ಯರ ಸೌಂದರ್ಯ ಪ್ರೇಮ ಹೇಗಿರ್ತದೆ, ದಾರ್ಶನಿಕರ ಸೌಂದರ್ಯ ಪ್ರೇಮ ಹೇಗಿರ್ತದೆ, ಪ್ರಜ್ಞೆ ಹೇಗಿರ್ತದೆ ಅನ್ನೋದಕ್ಕೆ ಒಂದು ಭಾವಗೀತೆಯನ್ನು ತಮ್ಮೊಂದು ಹಾಡ್ತೇನೆ. ಅದು ಪೂರಕವಾದೀತೇನೋ ಈ ಸಭೆಗೆ ಅಂತ ಹೇಳಿ. ಅದು ನವಿಲು, ಒಂದು ನವಿಲಿನ ಮೇಲೆ ಕುವೆಂಪುರವರು ಬರೆದಂಥ ಗೀತೆ. ನವಿಲನ್ನು ಅವರು ಯಾವ ರೀತಿ ನೋಡಿದ್ದಾರೆ. ಯಾವ ದೇವ ಶಿಲ್ಪಿಯಿಂತು ನಿನ್ನ ಕಡೆದನೇ, ನಿನ್ನ ಕೋರೆದನೇ,
ಯಾವ ದೇವ ಯಾವ ದೇವ ಶಿಲ್ಪಿಯುಂಟು ನಿನ್ನ ಕೊರೆದನೇ ನಿನ್ನ ಕೊರೆದನೇ ಯಾವ ಬಣ್ಣಗಾರ ನಿಂತು ಯಾವ ಬಣ್ಣಗಾರ ನಿಂತು ರಂಗ ನೆರೆದನೇ ಯಾವ ದೇವ ಶಿಲ್ಪಿಯಿಂತು ನಿನ್ನ ಕೊರೆದನೇ ನಿನ್ನ ಕೊರೆದನೇ. ಒಂದು ಪುಸ್ತಕ ಲೋಕಾರ್ಪಣೆಗೊಳ್ಳಬೇಕಾದಾಗ ಅದರ ಹಿಂದಿನ ವಿಷಯಗಳನ್ನು ತಿಳ್ಕೊಳ್ಳೋದು ಅತ್ಯಂತ ಮುಖ್ಯ. ಇದು ಅಷ್ಟು ಸುಲಭದ ಕೆಲಸವಲ್ಲ. ಓದುವಂಥ ಅಥವಾ ಓದಲು ಯೋಗ್ಯವಾದ ಪುಸ್ತಕಗಳನ್ನು ಬರೀಬೇಕು, ಅಥವಾ ಪುಸ್ತಕ ಬರೆಯಲು ಯೋಗ್ಯವಾದ ಕೆಲಸಗಳನ್ನು ಮಾಡಬೇಕು. ಕಾರ್ಯಕ್ರಮ ನಡೆಯುತ್ತೆ. ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಜಸ್ಟಿಸ್ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಪುಸ್ತಕದ ರಚನೆಯಲ್ಲಿ ಸಹಕಾರ ನೀಡಿ ಇದಕ್ಕೆ ರೂಪವನ್ನು ಕೊಟ್ಟಿರುವಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸೋಮಶೇಖರ್ ಅವರಿಗೆ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರುವ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು